ಮಿಂಚು ಹಾರಿಸಿದ ಶಾಲಾ ಮಕ್ಕಳ ಕ್ರೀಡಾಕೂಟ. ಕಿಕ್ಕಿರಿದು ಸೇರಿದ್ದ ಜನತೆಗೆ ಭರ್ಜರಿ ಮನರಂಜನೆ. ಕಿಕ್ಕಿರಿದು ಸೇರಿದ್ದ ವಿದ್ಯಾರ್ಥಿಗಳು, ಶಿಳ್ಳೆ ಚಪ್ಪಾಳೆಗಳ ಸುರಿಮಳೆ, ಹಿಡಿ ಅಂತ ಪ್ರೋತ್ಸಾಹಿಸುತ್ತಿದ್ದ ಕ್ರೀಡಾ ಪ್ರೇಮಿಗಳು, ನಾನಾ ನೀನಾ ನೋಡೇ ಬಿಡೋಣ ಅಂತ ಸೆಡ್ಡು ಹೊಳಿತಿದ್ದ ಪಟುಗಳು, ಜಂಪಿಂಗ್ನಲ್ಲಿ ಮಿಂಚಿದ ಮಕ್ಕಳು. ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜೀರಗಾಳದಲ್ಲಿ ನಡೆದ ಚಿಂಚಖಂಡಿ ಕೆಡಿ ಕ್ಲಸ್ಟರ್ ಮಟ್ಟದ 2025-26ನೇ ಸಾಲಿನ ಪ್ರಾಥಮಿಕ ಶಾಲಾ ಕ್ರೀಡಾಕೂಟ. ಸುಮಾರು 11 ಶಾಲೆಯ ವಿದ್ಯಾರ್ಥಿಗಳು ಕ್ರೀಡಾಕೂಟದಲ್ಲಿ ಭಾಗಿಯಾಗಿ ಮಿಂಚು ಹರಿಸಿದರು. ಆರಂಭದಲ್ಲಿ ಬಿಇಒ ಮುಲ್ಲಾ ಅವರ ನೇತೃತ್ವದಲ್ಲಿ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಗಿಡಕ್ಕೆ ನೀರುಣಿಸುವ ಮೂಲಕ ಕ್ರೀಡಾ ಬಾವುಟ ಹಾರಿಸಿ ಚಾಲನೆ ನೀಡಿದ್ರು. ಅತಿಥಿಗಳು ಕ್ರೀಡಾ ಜ್ಯೋತಿ ಹಸ್ತಾಂತರ ಮಾಡಿದ್ರು. ಕ್ರೀಡಾಕೂಟಕ್ಕೆ ಶುಭ ಹಾರೈಸಿದ್ರು. ರನ್ನಿಂಗ್ ರೇಸ್, ಹೈ ಜಂಪ್, ಲಾಂಗ್ ಜಂಪ್, ಖೋ-ಖೋ, ಕಬಡ್ಡಿ, ರಿಲೇ ಸೇರಿದಂತೆ ಸುಮಾರು 20ಕ್ಕೂ ಅಧಿಕ ಆಟಗಳನ್ನು ಆಯೋಜನೆ ಮಾಡಿದ್ರು. ಚಿಂಚಖಂಡಿ ಕೆಡಿ ವಲಯ ಮಟ್ಟದಲ್ಲಿ ಬರುವ 11 ಶಾಲೆಗಳ ಕ್ರೀಡಾಪಟುಗಳು ತಮ್ಮ ಆಟ ಪ್ರದರ್ಶಿಸಿದ್ರು. ಸಮಸ್ತ ಗ್ರಾಮಸ್ಥರು ಒಂದು ಜಾತ್ರೆ ಹಬ್ಬದಂತೆ ತಮ್ಮ ಊರಲ್ಲಿ ಯಾವ ರೀತಿ ಜಾತ್ರೆ ಇರ್ತದೆ ಆ ರೀತಿ ಅತ್ಯಂತ ವಿಜೃಂಭಣೆಯಿಂದ ಇದೊಂದು ಕ್ರೀಡಾ ಹಬ್ಬದಂತೆ ಈ ಗ್ರಾಮದಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಗ್ರಾಮದ ಪ್ರತಿಯೊಂದು ಮನೆಯಿಂದ ಒಬ್ಬೊಬ್ಬರು ಇಬ್ಬಿಬ್ಬರು ವ್ಯಕ್ತಿಗಳು ಈ ಕ್ರೀಡಾಕೂಟ ಯಶಸ್ವಿಯಾಗಲಿಕ್ಕೆ ಒಂದು ಊಟದ ವ್ಯವಸ್ಥೆ ಇರ್ಬೋದು, ಒಂದು ಮೈದಾನ ರಚನೆ ಮಾಡೋದಿರ್ಬೋದು, ಅಥವಾ ಫಂಕ್ಷನ್ ವ್ಯವಸ್ಥೆ ಇರ್ಬೋದು, ಅಥವಾ ಅತಿಥಿಗಳ ಸತ್ಕಾರ, ಕ್ರೀಡಾಪಟುಗಳ ಊಟೋಪಚಾರ ಎಲ್ಲ ರೀತಿಯಿಂದಲೂ ಉತ್ತಮವಾದಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಜೊತೆಗೆ ವಿಜೇತ ಕ್ರೀಡಾಪಟುಗಳಿಗೆ ಪ್ರಶಸ್ತಿ ಪತ್ರ ಮತ್ತು ಆಕರ್ಷಕ ಪಾರಿತೋಷಿಕಗಳು ನೀಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಶಾಲೆಯ ಎಸ್ಡಿಎಂಸಿ ಸದಸ್ಯರು ಸೇರಿದಂತೆ ಊರಿನ ಎಲ್ಲರೂ ಹಬ್ಬದಂತೆ ಸಂಭ್ರಮಿಸಿದ್ರು. ಊರಿನಲ್ಲಿ ನಡೆಯುವ ಜಾತ್ರೆಯಂತೆಯೇ ಭಾಸವಾಯಿತು. ಶಿಳ್ಳೆ ಚಪ್ಪಾಳೆಗಳನ್ನು ತಟ್ಟುವುದರ ಮೂಲಕ ಹುರಿದುಂಬಿಸುವ ದೃಶ್ಯಗಳು ಕಂಡುಬಂತು. ಹನ್ನೊಂದು ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಅವರೆಲ್ಲರೂ ಭಾಗವಹಿಸಿ ನಮಗೇನಪ್ಪ ಅಂದರೆ ಊರಿಗೆ ಕೀರ್ತಿ ತಂದಿದ್ದಾರೆ. ಮತ್ತು ಈ ಒಂದು ಪಂದ್ಯಾಟಕ್ಕೆ ನಮ್ಮ ಗ್ರಾಮಸ್ಥರು ಏನಪ್ಪ ಅಂದ್ರೆ 50,000 ರೂಪಾಯಿ ಪಾರಿತೋಷಿಕವನ್ನು ದುಡ್ಡು ಕೊಟ್ಟಾರ. ಮತ್ತು ಹಣದ ಕಾಸಿನ ರೂಪದಲ್ಲಿ ಏನಪ್ಪ ಅಂದ್ರೆ 40,000 ರೂಪಾಯಿ ಕೊಟ್ಟಾರೆ ಸರ್. ಅದಕ್ಕೆ ನಾನು ಈ ಗ್ರಾಮಸ್ಥರನ್ನ ಏನಪ್ಪ ನಾನು ಈ ಒಂದು ಅಭಿನಂದನೆ ಪೂರ್ವಕವಾಗಿ ಅವ್ರನ್ನ ಹತ್ಪೂರ್ವಕವಂತ ಸ್ವಾಗತ ಮಾಡ್ತೇನೆ. ಇವು 100 ಮೀಟರು, 200 ಮೀಟರು, 400 ಮೀಟರು, 600 ಮೀಟರು, 4x ರಿಲೇ, ಅಡೆತಡೆ ಓಟ, ಖೋ-ಖೋ, ಕಬಡ್ಡಿ, ವಾಲಿಬಾಲ, ಥ್ರೋಬಾಲ, ಹೀಗೆ ಒಟ್ಟು 20 ಆಟಗಳು ನಮ್ಮ ಈ ಆಟದಲ್ಲಿ ಭಾಗವಹಿಸಿದ್ದು. ಬಾಲಕ ಬಾಲಕಿಯರ ಹೈ ಜಂಪ್ ರೋಮಾಂಚನಕಾರಿಯಾಗಿತ್ತು. ಸಣ್ಣ ತರಗತಿಯಿಂದ ಹಿಡಿದು ದೊಡ್ಡ ತರಗತಿಯ ಬಾಲಕಿಯರು ಜಂಪ್ ಮಾಡಿ ನೋಡುಗರ ಗಮನ ಸೆಳೆದ್ರು. ಸಾಲಾಗಿ ನಿಂತಿದ್ದ ವಿದ್ಯಾರ್ಥಿಗಳು ಕೇಕೆ ಹಾಕಿದ್ರು. ಖೋ-ಖೋ ಆಟದಲ್ಲಂತೂ ಡೈವ್ ಮಾಡುವುದರ ಮೂಲಕ ಪಾಯಿಂಟ್ಸ್ ಗಳಿಸಿ ಸಂಭ್ರಮಿಸುವ ದೃಶ್ಯ ನವಿರೇಳಿಸುವಂತಿತ್ತು. ಗ್ರೌಂಡ್ ತುಂಬಾ ನಮ್ಮದೇ ಹವಾ ಅಂತ ಗೆದ್ದು ಬೀಗಿದ್ರು, ಧೂಳೆಬ್ಬಿಸಿದ್ರು. ನಮ್ಮ ಚಿಂಚಖಂಡಿ ಕ್ಲಸ್ಟರ್ದ 2025-26ನೇ ಸಾಲಿನ ಒಂದು ಕ್ರೀಡಾಕೂಟ
ಒಂದು 14 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೆ ಒಂದು ವಿಜೃಂಭಣೆಯಿಂದ ಉದ್ಘಾಟನೆಗೊಂಡು ವಿಶೇಷವಾಗಿ ಎಲ್ಲ ವೈಯಕ್ತಿಕ ಆಟಗಳು ಮತ್ತು ಗುಂಪು ಆಟಗಳು ತೆರೆ ಕಾಣ್ತಾ ಇದ್ದಾವೆ. ಒಂದು ಮಕ್ಕಳ ಒಂದು ಹರ್ಷ ನೋಡೋರ ನಿಜವಾಗ್ಲೂ ಒಂದು ಕ್ರೀಡಾ ಮನೋಭಾವನೆ ಬೆಳೆಯುವಂಥ ಮಕ್ಕಳಿಗೆ ಒಂದು ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿತ್ತು. ಅದರಲ್ಲಿ 11 ಶಾಲೆಗಳು ಎಲ್ಲ ಊರಿಂದ ವಿವಿಧ ಹಳ್ಳಿಗಳಿಂದ ಬಂದಿದ್ದರು. ಒಂದು ಇಲ್ಲಿ ಜಿರಗಾಳ ಶಾಲೆಯಲ್ಲಿ ವಿಶೇಷವಾಗಿ ಮುಖ್ಯಗಳು ಮತ್ತು SDMC ಅವರು ಮತ್ತು ಪಂಚಾಯತ್ ಅವರು ಕೂಡಿಕೊಂಡು ಒಂದು ಒಳ್ಳೆಯ ವಿಶೇಷ ಭೋಜನ ಮತ್ತು ಕ್ರೀಡಾ ಒಂದು ವ್ಯವಸ್ಥೆಯನ್ನು ಒಂದು ವಿಶೇಷವಾಗಿ ಆಯೋಜನೆ ಮಾಡಿದರು. ಈ ಇಲಾಖೆ ಪರವಾಗಿ ಅವರಿಗೆ ಊರಿನವರಿಗೆ ಮತ್ತು ಶಾಲೆಯ ಸಿಬ್ಬಂದಿ ವರ್ಗದವರಿಗೆ ವಿಶೇಷವಾಗಿ ಇಲಾಖೆ ವತಿಯಿಂದ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಕಬಡ್ಡಿ ಆಟದಲ್ಲೂ ವೃತ್ತಿಪರ ಕ್ರೀಡಾಪಟುಗಳಂತೆಯೇ ಕಂಡು ಬಂದರು. ಹುಡುಗಿಯರು ಹುಡುಗರ ಪ್ರತ್ಯೇಕ ಆಟಗಳಲ್ಲಿ ತಮ್ಮದೇ ಆದ ಪಟ್ಟು ಪ್ರದರ್ಶನ ಮಾಡಿದ್ರು. ಕೊನೆಯಲ್ಲಿ ಟ್ರೋಫಿ ಎತ್ತಿ ಹಿಡಿದಾಗ ಆಯಾ ಶಾಲೆಯ ವಿದ್ಯಾರ್ಥಿಗಳ ಸಂಭ್ರಮ ಮುಗಿಲು ಮುಟ್ಟಿತ್ತು. ಒಟ್ನಲ್ಲಿ ಯಾವುದೇ ಅಡೆತಡೆ ಇಲ್ಲದೆ ಮಕ್ಕಳ ಕ್ರೀಡಾಕೂಟ ಯಶಸ್ವಿಯಾಯಿತು. ರನ್ ಟಿವಿ ನ್ಯೂಸ್, ಜೀರಗಾಳ. ಮುಧೋಳದಲ್ಲಿ ಆರಂಭವಾಗಿದೆ ಹೈಟೆಕ್ ಫುಡ್ ಸೆಂಟರ್ ಮಸಾಲಾ ಚೌಕ್. ಶುದ್ಧ ಸಸ್ಯಾಹಾರಿ ಮಸಾಲಾ ಚೌಕ್ನಲ್ಲಿ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಸೇರಿದಂತೆ ಚೈನೀಸ್, ರೋಟೀಸ್, ಚಾಟ್ಸ್, ಜ್ಯೂಸ್, ಪಿಜ್ಜಾ, ಬರ್ಗರ್ ಖಾದ್ಯಗಳನ್ನ ಸವಿಯುವ ಅವಕಾಶ. ಪಿಜ್ಜಾಗೆ ಬಳಸುವ ವಿಶೇಷ ಬ್ರೆಡ್ ಕೂಡ ಇಲ್ಲಿಯೇ ತಯಾರಿಸಲಾಗುತ್ತೆ. ನುರಿತ ಬಾಣಸಿಗರು, ಶುಚಿ ರುಚಿಗೆ ಕೊರತೆ ಇಲ್ಲ. ಉತ್ತಮ ಮತ್ತು ವಿಶಾಲವಾದ ಸ್ಥಳಾವಕಾಶವಿದೆ. ಬರ್ತ್ಡೇ, ಆನಿವರ್ಸರಿಯಂತಹ ಸಮಾರಂಭಗಳಿಗೆ ಪಾರ್ಟಿ ಹಾಲ್ ಕೂಡ ಇಲ್ಲಿದೆ. ಕುಟುಂಬ ಸಮೇತರಾಗಿ ಹೋಟೆಲ್ಗೆ ಭೇಟಿ ನೀಡಿದ್ರೆ ಇಲ್ಲೇ ಇರುವ ಫನ್ ಝೋನ್ನಲ್ಲಿ ಆಟವಾಡಿ ಎಂಜಾಯ್ ಮಾಡಬಹುದು. ಕಮ್ಮಿ ದರದಲ್ಲಿ ಗುಣಮಟ್ಟದ ಖಾದ್ಯಗಳಿಗೆ ಬೆಸ್ಟ್ ಹೋಟೆಲ್ ಅಂದ್ರೆ ಅದು ಮಸಾಲಾ ಚೌಕ್. ಸ್ಥಳ ಫನ್ ಝೋನ್, ಬಳ್ಳೂರ್ RC ಹತ್ತಿರ, ಲೋಕಾಪುರ ರೋಡ್, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.